ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ನೀಲ್ಸ್ ವೈಬ್ಸ್. ಎಲ್ಲರಿಗೂ ನಾಗರ ಪಂಚಮಿಯ ಶುಭಾಶಯಗಳು. ನಾವು ನಮ್ಮ ಹಬ್ಬನ ಯಾವ ಥರ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ಬನ್ನಿ ನೋಡೋಣ. ನಮ್ಮ ಕಡೆ ಅಂದರೆ ಉತ್ತರ ಕರ್ನಾಟಕದಲ್ಲಿ ನಾವು ಹಬ್ಬನ 2 ದಿನ ಮಾಡ್ತೀವಿ. ಮೊದಲನೇ ದಿನ ಒಳಗಿನ ನಾಗಪ್ಪ ಅಂದರೆ ಮನೆಯಲ್ಲಿ ನಾಗಪ್ಪನಿಗೆ ಹಾಲೆರೆಯೋದು, 2ನೇ ದಿನ ಹೊರಗಿನ ನಾಗಪ್ಪನಿಗೆ ಹಾಲೆರೆಯೋದು ಅಂತ. ಅದಕ್ಕೋಸ್ಕರ ನಾನಿವಾಗ ಎಲ್ಲ ಪ್ರಿಪೇರ್ ಮಾಡ್ಕೊಳ್ತಿದ್ದೀನಿ. ಮೊದಲು ಪ್ರಸಾದಕ್ಕೆ ಅಂತ ಶೇಂಗಾ ಉಂಡೆ ಮಾಡಿದೆ, ಸ್ವಲ್ಪ ನೈವೇದ್ಯಕ್ಕೆ. ನಾನು ಜಾಸ್ತಿ ಏನು ಮಾಡಿಲ್ಲ, ನೈವೇದ್ಯಕ್ಕೆ ಅಂತ ಮೀಸಲಷ್ಟೇ ಮಾಡಿದ್ದೆ ಸ್ವಲ್ಪ. ನಾಳೆ ಹಬ್ಬ ಅಂದರೆ ಇವತ್ತಿನ ದಿನ ಇದೆಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಸರಿ ಹಬ್ಬಕ್ಕೆ ನಾನು ಊರಿಗೆ ಹೋಗಿರಲಿಲ್ಲ, ಬಿಕಾಸ್ ನನಗೂ ಹಾಲಿಡೇ ಇರಲಿಲ್ಲ, ಶ್ರೇಷ್ಠನಿಗೂ ಹಾಲಿಡೇ ಇರಲಿಲ್ಲ. ವರ್ಕ್ ತುಂಬ ಜಾಸ್ತಿ ಇತ್ತು, ಮತ್ತು ಅಪ್ಪಿ ಕೂಡ ಬ್ಯುಸಿ ಇದ್ದ, ಸೊ ಹೋಗಲಿಲ್ಲ. ಇಲ್ಲಿ ನೋಡಿ ಉಂಡೆ ರೆಡಿ ಆಯಿತು. ಇವಾಗ ಸ್ವಲ್ಪ ಅರಿಶಿನ ಕುಂಕುಮನ ಕಲಿಸ್ಕೊತೀನಿ. ಇವಾಗ ನಮಗೆ ಮತ್ತು ನಾಗಪ್ಪನಿಗೆ ಹಂಗ್ನೂಲು ರೆಡಿ ಮಾಡ್ಕೊಳ್ತೀನಿ. ಇದೆಲ್ಲ ಪೂಜೆಗೆ ಬೇಕಾಗುತ್ತೆ, ಅದಕ್ಕೆ ಒಂದು ಹಂಗ್ನೂಲಿಗೆ 5 ಸುತ್ತು ಸುತ್ತಾರೆ, ಮತ್ತು ಇದಕ್ಕೆಲ್ಲ ಅರಿಶಿನ ಹಚ್ಚಬೇಕು. ಓಕೆ, ಇದೆಲ್ಲ ನಾನು ಹಿಂದಿನ ದಿನನೇ ರೆಡಿ ಮಾಡಿ ಇಟ್ಕೊಂಡೆ. ಈಗ ಹಬ್ಬದ ದಿನ ಏನಾಗುತ್ತೆ ನೋಡೋಣ ಬನ್ನಿ. ಬೆಳಗ್ಗೆ ಎದ್ದ ತಕ್ಷಣ ಕೆಲಸ ಎಲ್ಲ ಮಾಡಿಕೊಂಡೆ, ಅಡುಗೆ ಎಲ್ಲ ಮಾಡಬೇಕಾಗಿತ್ತು. ಮತ್ತು ಅವತ್ತು ಶ್ರೇಷ್ಠಂದು ಆರೆಂಜ್ ಡೇ ಸೆಲೆಬ್ರೇಷನ್ ಕೂಡ ಇತ್ತು ಸ್ಕೂಲಲ್ಲಿ, ಸೊ ಕೆಲಸ ಜಾಸ್ತಿನೇ ಇತ್ತು ಆಬ್ವಿಯಸ್ಲಿ. ಇವಾಗ ನಾನು ಜೋಳದ ಹಿಟ್ಟಿನ ಪಡ್ ಮಾಡ್ತಿದ್ದೀನಿ. ನನ್ನ ಮಗಂದು ಲಂಚ್ ಬಾಕ್ಸಿಗೆ ಇವತ್ತು ಆರೆಂಜ್ ಕಲರ್ ಫುಡ್ ಪ್ರಿಪೇರ್ ಮಾಡಬೇಕಾಗಿತ್ತು. ಇದೇ ಹಿಟ್ಟಿಗೆ ಸ್ವಲ್ಪ ಎಲ್ಲ ವೆಜಿಟೇಬಲ್ಸು ಮತ್ತು ಕ್ಯಾರೆಟ್ ಎಲ್ಲ ಹಾಕೊಳ್ತೀನಿ, ಸೊ ದ್ಯಾಟ್ ಇಟ್ ಕ್ಯಾನ್ ಲುಕ್ ಲೈಕ್ ಆರೆಂಜ್ ಕಲರ್. ಇದಕ್ಕೆ ನಾನು ಸೋಡಾ ಹಾಕೋದನ್ನು ಮರ್ತಿದ್ದೆ, ಸೊ ಸ್ವಲ್ಪ ಅಡುಗೆ ಸೋಡಾ ಹಾಕಿ, ಸ್ವಲ್ಪ ಅಂದರೆ 1/2 ಟೀ ಸ್ಪೂನ್, ತುಂಬ ಚೆನ್ನಾಗಿ ಬರುತ್ತೆ ಅವಾಗ ಪಡ್ಡು. ಎಲ್ಲನೂ ಹಾಕಿ ಇದನ್ನು 1 ಅವರ್ ನೆನೆಸಿಡಬೇಕು, ಆಮೇಲೆ ಪಡ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ಹಿಟ್ಟನ್ನು ನೆನೆಯಲಿಕ್ಕಿಟ್ಟು ಆಮೇಲೆ ರಂಗೋಲಿ ಹಾಕ್ಲಿಕ್ಕೆ ಹೋದೆ ಹೊರಗಡೆ. ಒಳಗಿನ ನಾಗಪ್ಪನ ಮಾಡಬೇಕಾದ್ರೆ ನಾಗರ ಹಾವಿನ ಮುಖ ಒಳಗಡೆ ಹೋಗೋ ಥರ ಡ್ರಾ ಮಾಡಬೇಕು. ಆಮೇಲೆ ಹೊರಗಿನ ನಾಗಪ್ಪನ ದಿನ ಏನು ಮಾಡಬೇಕಂದ್ರೆ ನಾಗಪ್ಪನ ಮುಖ ಹೊರಗಡೆ ಹೋಗೋ ಥರ ಡ್ರಾ ಮಾಡಬೇಕು. ನಮ್ಮ ಕಡೆ ಇದೇ ಥರ ಮಾಡೋದು. ಸೊ ಈ ರಂಗೋಲಿನ ನಾನು ಯೂಟ್ಯೂಬಲ್ಲಿ ನೋಡಿ ಡ್ರಾ ಮಾಡಿದೆ, ತುಂಬ ಚೆನ್ನಾಗಿ ಬಂದಿತ್ತು. ನನಗಂತೂ ಈ ರಂಗೋಲಿ ತುಂಬಾ ಇಷ್ಟ ಆಯಿತು. ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ಆಯಿತಾ? ಆಮೇಲೆ ಒಳಗಡೆ ಬಂದು ಆರೆಂಜ್ ಕಲರ್ ರೈಸ್ ಮಾಡಬೇಕು ಅಂದ್ಕೊಂಡು ಪುಳಿಯೋಗರೆ ಮಾಡೋದ್ರಾಯ್ತು ಅಂತ ರೆಡಿ ಆದೆ. ಸೊ ಬನ್ನಿ ಪುಳಿಯೋಗರೆ ಮಾಡೋಣ.
ಯೂಶ್ವಲಿ ನಾನು ಪುಳಿಯೋಗರೆಗೆ ಶೇಂಗಾ, ಉದ್ದಿನಬೇಳೆ, ಎಣ್ಣೆ ಮತ್ತು ಕೊತ್ತಂಬರಿನ ಜಾಸ್ತಿ ಹಾಕೋತೀನಿ. ಸಖತ್ತಾಗಿರುತ್ತೆ ಟೇಸ್ಟು. ಅದಕ್ಕೆ ಓಕೆ, ಇವಾಗ ನಮ್ಮ ಪುಳಿಯೋಗರೆ ರೆಡಿ ಆಯಿತು. ಪಡ್ಡಿನ ಹಿಟ್ಟು ಇನ್ನೂ ನೆಂದಿರಲಿಲ್ಲ, ಸೊ ಅದಕ್ಕೋಸ್ಕರ ಚಪಾತಿಗೆ ಹಿಟ್ಟು ನಾದ್ಕೊಂಡ್ರೆ ಆಯ್ತು ಅಂದ್ಕೊಂಡು ಮೊದಲು ಚಪಾತಿಗೆ ಹಿಟ್ಟು ನಾದಿಟ್ಟೆ. ಅದು ನೆನಿಬೇಕಲ್ವ, ಅದಕ್ಕೆ ಚಪಾತಿಗೆ ಹಿಟ್ಟು ನಾದ್ಕೊಂಡು ಆದಮೇಲೆ ಬದನೆಕಾಯಿ ಪಲ್ಯ ಮಾಡಿದೆ. ಇದನ್ನು ಸ್ವಲ್ಪ ರಸ ಮಾಡಿಕೊಂಡೆ, ಬಿಕಾಸ್ ರೈಸಲ್ಲೂ ಕೂಡ ಇದನ್ನೇ ಊಟ ಮಾಡ್ಬೋದು ಅಂದ್ಕೊಂಡು. ಹಾಗಾದರೂ ಟೈಮ್ ಕಮ್ಮಿ ಇದೆ ಅಂತ ಅನಿಸಿದರೆ ಹೀರೆಕಾಯಿ ಬದನೆಕಾಯಿ ಪಲ್ಯನೆಲ್ಲ ಈ ಥರ ರಸ ಮಾಡ್ಕೊಳ್ತೀನಿ. ಓಕೆ, ಇವಾಗ 1 ಅವರ್ ಆಯಿತು. ಹಿಟ್ಟು ಈ ಥರ ಕಾಣಿಸುತ್ತೆ. ಸ್ವಲ್ಪ ಸೋಡಾ ಹಾಕ್ಕೊಂಡಿದ್ರೆ ಇನ್ನೂ ಚೆನ್ನಾಗಿ ಉಬ್ಬಿ ಬರ್ತಿದ್ವು ಪಡ್ಡು. ಪರವಾಗಿಲ್ಲ, ಟೇಸ್ಟ್ ಎಲ್ಲ ಚೆನ್ನಾಗಿತ್ತು. ಸೊ ಬನ್ನಿ ಜೋಳದ ಹಿಟ್ಟಿನ ಪಡ್ಡು ಮಾಡೋಣ. ಇನ್ನೊಂದೇನೆಂದರೆ ನಾನು ಅರಿಶಿನ ಹಾಕಬಾರ್ದಾಗಿತ್ತು, ಬಿಕಾಸ್ ಅದು ಆರೆಂಜ್ ಕಡಿಮೆ ಮತ್ತು ಯೆಲ್ಲೋ ಕಲರ್ ಜಾಸ್ತಿ ಆಗಿದ್ವು. ಬಟ್ ಇವತ್ತು ಆರೆಂಜ್ ಕಲರ್ ಬೇಕಾಗಿತ್ತಲ್ಲ ಆರೆಂಜ್ ಡೇಗೆ. ಬಟ್ ನೋ ಪ್ರಾಬ್ಲಮ್, ನನ್ನ ಮಗನಿಗೆ ಇಷ್ಟ ಆಯಿತು. ಯೂಶ್ವಲಿ ಅವನಿಗೆ ಈ ಥರ ಫಿಂಗರ್ ಫುಡ್ಸ್ ಅಂದರೆ ತುಂಬ ಇಷ್ಟ. ಲೈಕ್ ಪಡ್ಡು, ಚಪಾತಿ ರೋಲ್ ಮತ್ತು ಕುಕುಂಬರ್, ಕ್ಯಾರೆಟ್ ಕೈಯಲ್ಲಿ ಇಟ್ಕೊಂಡು ತಿನ್ನಲಿಕ್ಕೆ ಇಷ್ಟಪಡ್ತಾನೆ. ಬ್ರೇಕ್ಫಾಸ್ಟ್ ಆದಮೇಲೆ ನಾನು ಅವ್ನ ಲಂಚ್ ಬಾಕ್ಸನ್ನು ಪ್ಯಾಕ್ ಮಾಡಿದೆ ಈ ಥರ. ಅಲ್ಲಿ ಪಡ್ಡು, ಪುಳಿಯೋಗರೆ, ಶಂಕರಪಾಳೆ ಮತ್ತು ಟ್ಯಾಂಜರಿಯನ್ಸ್ ಹಾಕಿದ್ದೀನಿ. ನನ್ನ ಮಗನಿಗೆ ಶಂಕರಪಾಳೆ ಅಂದರೆ ತುಂಬ ಇಷ್ಟ. ಅದಕ್ಕೆ ಅವನಿಗೋಸ್ಕರ ಸೂಜಿ ರವದ್ದು ಶಂಕರಪಾಳೆ ಮಾಡಿದ್ದೆ. ತುಂಬ ಚೆನ್ನಾಗಾಗಿದ್ವು. ಆ್ಯಕ್ಚುಲಿ ನಾಗರ ಪಂಚಮಿ ಹಬ್ಬದ ಟೈಮಲ್ಲಿ ನನಗೆ ಮತ್ತು ನನ್ನ ಮಗನಿಗೆ ಇಬ್ಬರಿಗೂ ತುಂಬ ಹುಷಾರಿರಲಿಲ್ಲ. ಜ್ವರ, ಕೆಮ್ಮು, ನೆಗಡಿ ಎಲ್ಲ ಜಾಸ್ತಿ ಇತ್ತು. ಅವನು ಬ್ರೇಕ್ಫಾಸ್ಟ್ ಆದ ತಕ್ಷಣ ಸ್ವಲ್ಪ ಜಾಸ್ತಿನೇ ಕೆಮ್ಮಿಸ್ತಿದ್ದ. ಸೊ ಅದಕ್ಕೆ ಬೆನ್ನು ಎದೆ ಎಲ್ಲ ಸ್ವಲ್ಪ ಕಾಸಿದೆ, ಕಫ ಎಲ್ಲ ಕರಗಲಿ ಅಂತ. ಆಮೇಲೆ ಹಿ ಫೆಲ್ಟ್ ಬೆಟರ್. ಇವತ್ತು ಆರೆಂಜ್ ಡೇ ಇದ್ದಿದ್ದಕ್ಕೆ ಆರೆಂಜ್ ಕಲರ್ ಡ್ರೆಸ್ ಹಾಕೊಂಡಿದ್ದಾನೆ. ಸ್ವಲ್ಪ ಫೋಟೋ ಸೆಷನ್ ಎಲ್ಲ ಮಾಡಿ ಆಮೇಲೆ ಸ್ಕೂಲಿಗೆ ಹೋದ. ಅವನು ಸ್ಕೂಲಿಗೆ ಹೋದ್ಮೇಲೆ ಎಲ್ಲ ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ನಾನು ಚಪಾತಿನೆಲ್ಲ ಮಾಡಿದೆ. ಚಪಾತಿ ಮಾಡೋದು ಮುಗಿದ್ಮೇಲೆ ಸ್ನಾನ ಎಲ್ಲ ಮಾಡಿ ನಾನು ಹಬ್ಬಕ್ಕೆ ರೆಡಿ ಆದೆ. ಇವು ನಮ್ಮದೇ ಇರ್ಬೋದು, ಬಟ್ ನಾನು 5 ಮಿನಿಟ್ಸಲ್ಲಿ ರೆಡಿ ಆಗಿದ್ದೀನಿ. ಈ ಲುಕ್ಕನ್ನ ಕ್ರಿಯೇಟ್ ಮಾಡಿದ್ದೀನಿ. ಇದರದ್ದು ನಾನು ಶಾರ್ಟ್ಸ್ ಕೂಡ ಮಾಡಿದ್ದೀನಿ, ಆ ವಿಡಿಯೋನ ಹಾಕಿರ್ತೀನಿ, ನೋಡಿ ಬೇಕಿದ್ರೆ. ದಿಸ್ ಈಸ್ ಹೌ ಮೈ ಮೇಕಪ್ ಲುಕ್ಸ್. ರೆಡಿಯಾಗಿ ದೇವ್ರ ಪೂಜೆ ಎಲ್ಲ ಮಾಡಿದೆ. ಇಲ್ಲೂ ಕೂಡ ಒಂದು ಬೆಳ್ಳಿ ನಾಗಪ್ಪ ಇತ್ತು, ಬಟ್ ನಾವಿಲ್ಲಿ ಹಾಲು ಎರಿಲಿಲ್ಲ. ಯಾಕಂದರೆ 2 ಕಡೆ ಹಾಲು ಎರಿಬಾರ್ದು ಅಂತ. ಆಲ್ರೆಡಿ ನಮ್ಮೂರಲ್ಲಿ ಹಾಲು ಎರೆದಿದ್ರಲ್ಲ ನಮ್ಮ ಅತ್ತೆ ಅದೆಲ್ಲ. ಸೊ ಅದಕ್ಕೆ ನಾವಿಲ್ಲಿ ಹಾಲು ಎರಿಲಿಲ್ಲ, ಬರೀ ನಾಗಪ್ಪನ ಪೂಜೆ ಮಾಡಿದ್ವಿ. ಸೊ ಬನ್ನಿ ಪೂಜೆ ಮಾಡೋಣ.
ಓಕೆ, ಇವಾಗ ಪೂಜೆ ಎಲ್ಲ ಮುಗೀತು. ಪೂಜೆ ಮುಗಿದ್ಮೇಲೆ ನಾನು ಮೊದಲು ಹೇರ್ ಡ್ರೈ ಮಾಡ್ಕೊಂಡು ಬಂದೆ. ಬಿಕಾಸ್ ಆಲ್ರೆಡಿ ನನಗೆ ಜ್ವರ ಜಾಸ್ತಿ ಇತ್ತು, ಇನ್ನೂ ಹೆಚ್ಚಾಗಬಾರ್ದು ಅಂತ ಮೊದಲು ತಲೆ ಎಲ್ಲ ಒರೆಸ್ಕೊಂಡು ಆಮೇಲೆ ಬಂದು ನಂದು ಹಣ್ಣುಗಳನ್ನು ಹಾಕ್ಕೊಂಡೆ. ಆ ಪಿನ್ನು ತಂದು ಹಾಕ್ಕೊಂಡ. ಸೊ ಅದನ್ನೆಲ್ಲ ನಾಗಪ್ಪನಿಗೆ ಏರಿಸಿ ಆಮೇಲೆ ನನ್ನ ಹಣ್ಣುಗಳನ್ನು ನಾವು ಹಾಕ್ಕೋಬೇಕು. ನಮ್ಮ ಕಡೆ ಇದೇ ಥರ ಮಾಡ್ತಾರೆ. ಅಪ್ಪಣ್ಣನು ಸ್ಕೂಲಿಂದ ಬಂದಮೇಲೆ ಅವನಿಗೂ ಹಾಕಿದೆ. ಆಮೇಲೆ ಎಲ್ಲರೂ ಪ್ರಸಾದ ತಿಂದ್ವಿ. ಪ್ರಸಾದ ತಿಂದು ಆಮೇಲೆ ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಶ್ರೇಷ್ಠ ಕೂಡ ಮಲ್ಕೊಂಡ್ಬಿಟ್ಟ. ಹಿ ವಾಸ್ ಸೋ ಟಯರ್ಡ್. ಬಟ್ ನನಗೆ ಕ್ಲಾಸಸ್ ಇದ್ವು ಮಧ್ಯಾಹ್ನ. ಸೊ ಐ ವಾಸ್ ಬಿಸಿ ಟೇಕಿಂಗ್ ಕ್ಲಾಸಸ್. ನನ್ನ ಕ್ಲಾಸಸ್ ಮುಗಿಯೋಷ್ಟೊತ್ತಿಗೆ ಅವನು ಕೂಡ ಎದ್ದು ಬಂದ. ನನ್ನ ಕ್ಲಾಸ್ ಮುಗಿಯೋವರೆಗೂ ಅಲ್ಲೇ ನನ್ನ ಸುತ್ತಮುತ್ತನೇ ಓಡಾಡಿಕೊಂಡು ಆಟ ಆಡಿಕೊಂಡು ಕೂತಿದ್ದ. ಆಮೇಲೆ ಇಬ್ರು ಕೂಡಿ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದ್ವಿ. ಊರಿಂದ ಇವತ್ತು ನಮ್ಮ ದೊಡ್ಡ ಮಾಮ ಬಂದಿದ್ರು. ಸೊ ಅವ್ರ ಹತ್ರ ಇಷ್ಟೆಲ್ಲ ಸ್ನ್ಯಾಕ್ಸ್ ಕಳಿಸಿದ್ರು ನಮ್ಮತ್ತೆ. ಅದನ್ನೆಲ್ಲ ನೀಟಾಗಿ ತೆಗೆದಿಟ್ಟೆ ಮೊದಲು. ಆಮೇಲೆ ಅಪ್ಪಣ್ಣ ಸ್ವಲ್ಪ ಹೊರಗಡೆ ಆಟ ಆಡ್ತೀನಂದ. ಸೊ ಇಬ್ರು ಕೂಡಿ ಹೊರಗಡೆ ಕ್ರಿಕೆಟ್ ಆಡಿದ್ವಿ. ಅದಾದಮೇಲೆ ನಮ್ಮ ನೇಬರ್ಸ್ ಎಲ್ಲ ನಮಗೂ ಕೂಡ ಸ್ನ್ಯಾಕ್ಸ್ ಹಾಕ್ಕೊಟ್ಟಿದ್ರು. ಸೊ ನಾನು ಅವ್ರಿಗೆಲ್ಲ ಹಾಕಿ ಕೊಟ್ಟೆ. ಕಡೆ ಎಲ್ಲ ಇದೇ ಥರ ಎಲ್ಲರೂ ಶೇರ್ ಮಾಡ್ಕೋತಾರೆ ಹಬ್ಬದಲ್ಲಿ. ಆಮೇಲೆ ಒಳಗಡೆ ಬಂದು ಶ್ರೇಷ್ಠನು ಕೂಡ ಊಟ ಮಾಡ್ದ. ನಾನು ಕೂಡ ಊಟ ಮಾಡಿದೆ. ಬಟ್ ನನಗೆ ಇನ್ನೊಂದು ಕ್ಲಾಸ್ ಇತ್ತು. ಐ ವಾಸ್ ಸೋ ಟಯರ್ಡ್. ಹೇಗೋ ಕ್ಲಾಸೆಲ್ಲ ಮುಗಿಸಿ ಆಮೇಲೆ ಮಲ್ಕೊಂಡ್ವಿ. ಸೊ ಮಂಡೇ ದಿನ ಒಳಗಿನ ನಾಗಪ್ಪನ ಹಬ್ಬ ಮುಗೀತು. ಸೊ ನೆಕ್ಸ್ಟ್ ಡೇ ಹೊರಗಿನ ನಾಗಪ್ಪನ ಹಬ್ಬ ಮಾಡೋಣ ಬನ್ನಿ. ಇವತ್ತಿನ ದಿನ ನಾನು ಜಾಸ್ತಿ ಶೂಟ್ ಎಲ್ಲ ಮಾಡ್ಲಿಕ್ಕೆ ಆಗಲಿಲ್ಲ. ಬಿಕಾಸ್ ನಂಗೆ ಹುಷಾರಿರಲಿಲ್ಲ. ಇಲ್ಲಿ ನೋಡಿ, ಹೊರಗಡೆ ಮುಖ ಮಾಡಿ ನಾಗಪ್ಪನ ಡ್ರಾ ಮಾಡ್ತೀವಿ ಇವತ್ತು ರಂಗೋಲಿ. ನನ್ನ ಮಗ ಕೂಡ ಸ್ಪೋರ್ಟ್ಸ್ ವಿಡಿಯೋ ನೋಡ್ತೀನಿ ಅಂತ ಹೇಳ್ತಿದ್ದ. ಸೊ ಈ ಥರ ಅವಾಗವಾಗ ನಮ್ಮದೇ ವಿಡಿಯೋಸನ್ನು ನೋಡ್ತಿರ್ತಾನೆ. ಆಮೇಲೆ ನಾನು ಎಲ್ಲ ಪೂಜಾ ಥಾಲಿನ ರೆಡಿ ಮಾಡಿಕೊಂಡೆ. ರೆಡಿಯಾಗಿ ಆಮೇಲೆ ಹಾಲಿರಲಿಕ್ಕೆ ದೇವಸ್ಥಾನಕ್ಕೆ ಹೋದ್ವಿ. ನಮ್ಮನೆ ಹತ್ರನೇ ಒಂದು ಹನುಮಂತ ರೂಢಿ ಇತ್ತು. ಅಲ್ಲೇ ನಾಗಪ್ಪ ಇದ್ದ. ಬಟ್ ಅಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ಲೈನ್ ಇತ್ತು. ನನ್ನ ಮಗ ಕೂಡ ಅಲ್ಲಿ ತನ್ನ ಫ್ರೆಂಡನ್ನು ಮೀಟ್ ಆಗಿ ಅವನ ಜೊತೆ ಆಟ ಆಡ್ತಿದ್ದ. ಆಮೇಲೆ ನಾವು ಹಾಲೆರೆದು ಮನೆಗೆ ಬಂದ್ವಿ. This is it from the video. Thank you so much for watching. Bye bye.